ನಮಸ್ಕಾರ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಹರಪ್ಪನ್ ಅಥವಾ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ನಾಗರಿಕತೆ ಸುಮಾರು ಕ್ರಿಸ್ತಪೂರ್ವ 2500ರ ವೇಳೆಗೆ ಅಭಿವೃದ್ಧಿ ಹೊಂದಿತ್ತು. ಹರಪ್ಪನ್ ನಾಗರಿಕತೆ ಸಿಂಧೂ ನದಿಯ ತೀರದಲ್ಲಿ ಅಭಿವೃದ್ಧಿ ಹೊಂದಿತ್ತು. ಇಂದಿನ ಭಾರತ ಮತ್ತು ಪಾಕಿಸ್ತಾನದ ಭಾಗಗಳಲ್ಲಿ ಹರಪ್ಪ, ಮೊಹೆಂಜೊದಾರೋ, ಧೋಲವೀರ, ಲೋಥಲ್ ಹಾಗೂ ಇತರ ನಗರಗಳು ಇವುಗಳ ಪ್ರಮುಖ ಕೇಂದ್ರಗಳು. ಇನ್ನು ಇವರ ನಗರ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋದಾದರೆ, ಹರಪ್ಪನ್ ನಗರಗಳು ಸರಿಯಾಗಿ ಯೋಜಿಸಲ್ಪಟ್ಟಿದ್ದವು. ರಸ್ತೆಗಳು ಸರಳವಾಗಿದ್ದು, ಮನೆಗಳು ಬೇಯಿಸಿದ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿದ್ದವು. ಪ್ರತಿ ಮನೆಯಲ್ಲೂ ನೀರಿನ ವ್ಯವಸ್ಥೆ ಇದ್ದು, ಕಸ ನೀರನ್ನು ಹೊರಹಾಕಲು ಅತ್ಯುತ್ತಮ ಡ್ರೈನೇಜ್ ವ್ಯವಸ್ಥೆ ಕೂಡ ಇತ್ತು. ಮೊಹೆಂಜೊದಾರೋದಲ್ಲಿನ ಮಹಾಸ್ನಾನಗೃಹ ಅವರ ಉನ್ನತ ನಾಗರಿಕತೆಯ ಸಂಕೇತವಾಗಿದೆ. ಇನ್ನು ಇವರ ಜೀವನ ಶೈಲಿ ಮತ್ತು ಉಡುಪಿನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹರಪ್ಪನ್ ಜನರು ಹತ್ತಿ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಪುರುಷರು ಸರಳ ಹತ್ತಿ ಬಟ್ಟೆ ಮತ್ತು ಶಾಲ್ಗಳನ್ನು, ಮಹಿಳೆಯರು ಹತ್ತಿ ಉಡುಪುಗಳ ಜೊತೆಗೆ ಮಣಿಗಳು, ಕಿವಿಯೋಲೆಗಳು, ಬಳೆಗಳು ಮುಂತಾದ ಆಭರಣಗಳನ್ನು ಧರಿಸುತ್ತಿದ್ದರು. ಇವರ ಕೃಷಿ ಮತ್ತು ಆಹಾರದ ವಿಚಾರಕ್ಕೆ ಬಂದರೆ, ಹರಪ್ಪನ್ ಜನರ ಮುಖ್ಯ ವೃತ್ತಿ ಕೃಷಿಯಾಗಿತ್ತು. ಅವರು ಗೋಧಿ, ಜೋಳ, ಬಾರ್ಲಿ ಮತ್ತು ವಿಶೇಷವಾಗಿ ಹತ್ತಿ ಬೆಳೆಯುತ್ತಿದ್ದರು. ಇವರು ಹತ್ತಿಯನ್ನು ಬೆಳೆಯುವ ಮೊದಲ ನಾಗರಿಕತೆಗಳಲ್ಲಿ ಒಂದಾಗಿದ್ದರು. ಇನ್ನು ಇವರ ಕೈಗಾರಿಕೆ ಮತ್ತು ವ್ಯಾಪಾರದ ವಿಚಾರವನ್ನು ನೋಡೋದಾದರೆ, ಹರಪ್ಪನ್ ಜನರು ಮಣ್ಣಿನ ಪಾತ್ರೆಗಳು, ಮಣಿಗಳ ಆಭರಣಗಳು, ತಾಮ್ರ ಮತ್ತು ಕಂಚಿನ ಉಪಕರಣಗಳನ್ನು ತಯಾರಿಸುತ್ತಿದ್ದರು. ಇವರು ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಕೂಡ ಹೊಂದಿದ್ದರು. ಲೋಥಲ್ ಬಂದರು ವ್ಯಾಪಾರಕ್ಕೆ ಪ್ರಮುಖ ಕೇಂದ್ರವಾಗಿತ್ತು. ಇನ್ನು ಇವರ ಲಿಪಿ ಮತ್ತು ಮುದ್ರೆಗಳ ವಿಚಾರಕ್ಕೆ ಬಂದರೆ, ಹರಪ್ಪನ್ ಜನರು ತಮ್ಮದೇ ಆದ ಲಿಪಿಯನ್ನು ಬಳಸುತ್ತಿದ್ದರು. ಇವುಗಳಲ್ಲಿ ಪ್ರಾಣಿಗಳ ಚಿತ್ರಗಳು ಮತ್ತು ಸಂಕೇತಗಳು ಕಾಣಿಸುತ್ತವೆ. ಆದರೆ ಈ ಲಿಪಿಯನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ಓದಲು ಸಾಧ್ಯವಾಗಿಲ್ಲ. ಈ ರೀತಿ ಕ್ರಿಸ್ತಪೂರ್ವ 2500ರಲ್ಲಿ ಹರಪ್ಪನ್ ನಾಗರಿಕತೆ ಉನ್ನತ ನಗರ ಯೋಜನೆ, ಕೃಷಿ, ವ್ಯಾಪಾರ ಮತ್ತು ಜೀವನ ಶೈಲಿಯಲ್ಲಿ ಅತ್ಯಂತ ಅಭಿವೃದ್ಧಿಯಾಗಿತ್ತು. ಇದು ಭಾರತದ ಇತಿಹಾಸದಲ್ಲಿನ ಒಂದು ಮಹತ್ವದ ಅಧ್ಯಾಯವಾಗಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿದಾಯಕ ಇತಿಹಾಸದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.